ಉತ್ತರ ಪ್ರದೇಶದಲ್ಲಿ ದೋಣಿ ಮುಳುಗಿ 8 ಮಂದಿ ಪ್ರವಾಸಿಗರು ಜೀವವನ್ನ ಕಳ್ಕೊಂಡಿದ್ದಾರೆ. ಯಮುನಾ ನದಿಯಲ್ಲಿ ದೋಣಿಯಲ್ಲಿ ಹೋದವರ ದುರಂತ ಅಂತ್ಯವಾಗಿದೆ. ಭಕ್ತರು ದೋಣಿಯಲ್ಲಿ ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ಯಮುನಾ ನದಿಯ ಮಧ್ಯ ಭಾಗಕ್ಕೆ ಬಂದಾಗ ಇಂಥದ್ದೊಂದು ದುರಂತ ಸಂಭವಿಸಿದೆ. ಮಥುರಾದ ಕೇಸಿ ಘಾಟ್ ಸಮೀಪ ಯಮುನಾ ನದಿಯಲ್ಲಿ ದುರಂತ ಸಂಭವಿಸಿ 8 ಮಂದಿ ಜೀವ ಕಳ್ಕೊಂಡಿದ್ದಾರೆ. ಪೇಪಾ ಸೇತುವೆಗೆ ದೋಣಿ ಡಿಕ್ಕಿಯನ್ನ ಹೊಡೆಯುತ್ತೆ. ಡಿಕ್ಕಿ ಹೊಡಿತಾ ಇದ್ದ ಹಾಗೆ ದೋಣಿ ಪಲ್ಟಿ ಆಗುತ್ತೆ. ದೋಣಿಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಭಕ್ತರಿದ್ರು. ಅದರಲ್ಲಿ 8 ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಥುರಾದ ಕೇಸಿ ಘಾಟ್ ಬಳಿ ನಡೆದಿರುವಂತಹ ಘಟನೆ ಇದು. ಬೋಟ್ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಜನ ಇದ್ರು ಅನ್ನುವಂಥ ಮಾಹಿತಿ, ಅದಕ್ಕೂ ಹೆಚ್ಚಿನ ಜನ ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ 8 ಜನ ಜೀವ ಕಳ್ಕೊಂಡಿದ್ದಾರೆ. ಸುಮಾರು 22 ಜನರನ್ನ ರಕ್ಷಣೆ ಮಾಡಲಾಗಿದೆ ಅಂತ ಹೇಳಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಕ್ತರು ನದಿಯಲ್ಲಿ ಬೋಟ್ನಲ್ಲಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಜೋರಾದಂತಹ ಗಾಳಿ ಬೀಸ್ತು ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ಬೋಟ್ ಯಮುನಾ ನದಿಯ ಮಧ್ಯ ಭಾಗದಲ್ಲಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಜೋರಾಗಿ ಬೀಸಿದಂತಹ ಗಾಳಿಯ ಕಾರಣಕ್ಕಾಗಿ ಬೋಟ್ ನಿಯಂತ್ರಣವನ್ನ ಕಳ್ಕೊಂಡು ಆ ಫೀಫಾ ಸೇತುವೆ ಏನಿದೆ, ಅಂದ್ರೆ ಅದೊಂದು ಫ್ಲೋಟಿಂಗ್ ಸೇತುವೆ, ಆ ಸೇತುವೆಗೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಬೋಟ್ ಸೀದಾ ಪಲ್ಟಿ ಆಗ್ಬಿಡುತ್ತೆ. ಪಲ್ಟಿ ಆಗ್ತಾ ಇದ್ದ ಹಾಗೆ ಅದರಲ್ಲಿದ್ದಂತಹ ಅಷ್ಟೂ ಮಂದಿ ಎಲ್ಲರೂ ಕೂಡ ಯಮುನಾ ನದಿಯ ಪಾಲಾಗ್ಬಿಡ್ತಾರೆ. ಸುಮಾರು 22 ಜನರನ್ನ ತಕ್ಷಣಕ್ಕೆ ಸುತ್ತಮುತ್ತ ಇದ್ದವರು ರಕ್ಷಣೆ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಕೆಲವರು ಈಜು ಗೊತ್ತಿದ್ದವರಿದ್ರು, ಅವ್ರ ಜೀವ ಉಳಿಸ್ಕೊಳ್ತಾರೆ. ಆದ್ರೆ 8 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಘಟನೆಗೆ ನಿಖರವಾಗಿ ಏನು ಕಾರಣ, ಬೋಟ್ ಏಕಾಏಕಿ ಪಲ್ಟಿ ಆಗೋದಕ್ಕೆ ಏನು ಕಾರಣ, ಅದ್ರ ಬಗ್ಗೆ ಸದ್ಯ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಒಂದೆರಡು ಅನುಮಾನಗಳಿದ್ದಾವೆ. ಒಂದು, ಜೋರಾದಂತಹ ಗಾಳಿ ಬೀಸಿದಂತಹ ಪರಿಣಾಮ ಬೋಟ್ ನಿಯಂತ್ರಣವನ್ನ ಕಳ್ಕೊಂಡಿರಬಹುದು ಅನ್ನುವಂಥ ಅನುಮಾನ. ಮತ್ತೊಂದು, ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನರನ್ನ ಆ ಬೋಟ್ನಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇತ್ತು. 2 ಡಜನ್ಗೂ ಹೆಚ್ಚು ಜನ ಆ ಬೋಟ್ನಲ್ಲಿದ್ರು ಅನ್ನುವಂಥ ಮಾಹಿತಿ. ಹಾಗಾಗಿ ಆ ಓವರ್ಲೋಡೆಡ್ ಆಗಿದ್ದಂತಹ ಕಾರಣಕ್ಕಾಗಿ ಬೋಟ್ ಪಲ್ಟಿ ಹೊಡೆದಿರಬಹುದು ಅನ್ನುವಂಥ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಮತ್ತೊಂದು ಸೇತುವೆ ನೀವೇನ್ ಗಮನಿಸ್ತಾ ಇದ್ದೀರಿ, ಆ ಸೇತುವೆಯ ಪಕ್ಕ 2ನೇ ದೃಶ್ಯದಲ್ಲಿ ನಿಮ್ಗೆ ಆ ಸೇತುವೆ ಕಾಣಿಸುತ್ತೆ. ಆ ಸೇತುವೆಗೆ ಹೋಗಿ ಡಿಕ್ಕಿ ಹೊಡೆದಿರೋದು. ಅಲ್ಲೇನೋ ರಿಪೇರಿ ಕಾಮಗಾರಿ ನಡೀತಾ ಇತ್ತಂತೆ. ಹಾಗಾಗಿ ಆ ರಿಪೇರಿ ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳದಲ್ಲಿ ಅಲ್ಲೇನಾದ್ರೂ ಕೆಳಗಡೆ ನದಿಯಲ್ಲಿ ಹಾಕಿದ್ದಂತಹ ವಸ್ತುಗಳು ಅದಕ್ಕೇನಾದ್ರೂ ಡಿಕ್ಕಿ ಹೊಡೆದು ಈ ರೀತಿ ಆಗಿರಬಹುದು ಅನ್ನುವಂಥ ಅನುಮಾನವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಬಟ್ ಪ್ರವಾಸಕ್ಕೆ ಅಂತ ಹೇಳಿ ಬಂದವರು, ಯಮುನಾ ನದಿಯಲ್ಲಿ ಒಂದು ರೌಂಡ್ ಹೋಗಿ ಬರಬೇಕು ಅಂತ ಹೇಳಿ ಬೋಟ್ ಹತ್ತಿದವರು ಸುಮಾರು 8 ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ. 22 ಜನರನ್ನ ರಕ್ಷಣೆ ಮಾಡಲಾಗಿದೆ. ಕೆಲವರ ಸ್ಥಿತಿ ಗಂಭೀರ ಇದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.